ಇವತ್ತಿನ ವಿಷಯ ಭವಿಷ್ಯದಲ್ಲಿ ಭಾರೀ ಲಾಭ ಕೊಡಬಹುದಾದ 3 ಕ್ಷೇತ್ರಗಳು ಕ್ವಶನ್ ಮಾರ್ಕು ಹಾಕಿದ್ದೇನೆ. ನಾವು ನಮ್ಮ ಕಾರ್ಯಾಗಾರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಬಿರಾರ್ಥಿಗಳಿಗೆ ಹೇಳೋದೇನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಲಾಂಗ್ ಟರ್ಮಿಗೆ ಷೇರುಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ 2 ವಿಧ. ಮೊದಲನೇದ್ದು, ನೀವು ಯಾವ ಕ್ಷೇತ್ರ ಒಳ್ಳೆಯದು ಅಂತ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ 10 ಸೆಕ್ಟರ್ಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂಚೂಣಿಯಲ್ಲಿರುವ 10 ಷೇರುಗಳನ್ನು ಆಯ್ಕೆ ಮಾಡಿಕೊಂಡು ದೀರ್ಘಾವಧಿಗೆ ಹಣ ಹಾಕೋದು. ಎರಡನೇ ವಿಧಾನ, ಇಂಡಿವಿಜುವಲ್ ಷೇರುಗಳನ್ನು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಮತ್ತೆ ಅದರಲ್ಲಿ ಪ್ಯಾರಾಮೀಟರ್ಸ್ ನೋಡೋದು. ಹಿಂದಿನ ದಿನಗಳಲ್ಲಿ ಬಂದ ಲಾಭ, ಮುಂದಿನ ದಿನಗಳಲ್ಲಿ ಆಗಬಹುದಾದ ಲಾಭ ಮತ್ತೆ ಫುಲ್ ಫಂಡಮೆಂಟಲ್ ಅನಾಲಿಸಿಸ್ ನೋಡಿ ಆ ಷೇರುಗಳನ್ನು ಸೆಲೆಕ್ಟ್ ಮಾಡೋದು. ಇವತ್ತು ನಾನು ಇನ್ನೊಂದು ಹೊಸ ಟೆಕ್ನಿಕ್ ಅನ್ನು ಹೇಳ್ತಾ ಇದ್ದೇನೆ. ಅಂತಂದ್ರೆ ಸ್ಪೆಸಿಫಿಕ್ ಥೀಮ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಥೀಮ್ ನಲ್ಲಿರುವಂತ ಷೇರುಗಳನ್ನು ಮುಂದಿನ ದಿನಗಳ ಪ್ರಾಫಿಟ್ಗಾಗಿ ಪರ್ಚೇಸ್ ಮಾಡುವಂತಹದ್ದು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಟ್ರೆಂಡ್ ಅನ್ನು ಜನ ಒಪ್ಕೊಳ್ತಾರೆ. ಆಟೋಮ್ಯಾಟಿಕ್ ಆಗಿ ಇಂತಹ ಕ್ಷೇತ್ರದಲ್ಲಿರುವ ಷೇರುಗಳು ಪ್ರಾಫಿಟ್ ಅನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಈಗ ಭವಿಷ್ಯದ ಲಾಭಕ್ಕಾಗಿ ಆಯ್ಕೆ ಮಾಡಿಕೊಳ್ಳಬಹುದಾದ ಮೊದಲನೆಯ ಒಂದು ಗ್ರೂಪು ಅಥವಾ ಸೆಕ್ಟರ್ ಹೇಳ್ತಾ ಇದ್ದೇನೆ, ಎಲೆಕ್ಟ್ರಿಕ್ ವೆಹಿಕಲ್ ಅಂಡ್ ರಿನ್ಯೂಯಬಲ್ ಎನರ್ಜಿ. ಇನ್ನು ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಕಾರ್, ಡೀಸೆಲ್ ಕಾರ್ ಹಿಂದಕ್ಕೆ ಹೋಗುತ್ತೆ. ಮತ್ತೆ ಜನ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಬಯಸ್ತಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಕೂಡ ಈಗ ಏನು ಕೋಲ್ ಬೇಸ್ಡ್ ಇಂದ ಅಥವಾ ಥರ್ಮಲ್ ಇಂದ ಬರುತ್ತೆ, ಅವೆಲ್ಲ ಹೊರಟೋಗಿ ರಿನ್ಯೂಯಬಲ್ ಸೋರ್ಸಸ್ ಇಂದ ಬರುತ್ತೆ. ಆದ್ದರಿಂದ ಬೇಕಾದಷ್ಟು ಕಂಪನಿಗಳಿಗೆ ಇಂತಹ ಸಿಚುವೇಶನ್ ಬಂದಾಗ ಲಾಭ ಆಗುತ್ತೆ. ನಿಮ್ಮ ಮುಂದೆ ಅಂತಹ ಕಂಪನಿಗಳ ಹೆಸರನ್ನು ಇಟ್ಟಿದ್ದೇನೆ. ಮೊದಲನೇದ್ದು ಟಾಟಾ ಎಲಾಕ್ಸಿ, ಎರಡನೇದ್ದು ಟಾಟಾ ಮೋಟಾರ್ಸ್, 3 M&M, 4 ಟಾಟಾ ಪವರ್, 5 ಬೋರೋಸಿಲ್ ರಿನ್ಯೂಯಬಲ್ಸ್. ಈ ಕಂಪನಿಗಳ ಬಗ್ಗೆ ನಿಮ್ಮ ರಿಸರ್ಚ್ ನಡೆಸಿ ಇವುಗಳಲ್ಲಿ ಹಣ ಹಾಕಿದ್ರೆ ಆಗುತ್ತೆ ಅಂತಂದ್ರೆ ನಿಮ್ಮ 10 ಕ್ಷೇತ್ರಗಳಲ್ಲಿ ಈ ಒಂದು ಕ್ಷೇತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಈಗ ಎರಡನೆಯ ಕ್ಷೇತ್ರ ಭವಿಷ್ಯದ ಲಾಭಕ್ಕಾಗಿ ಫೈನಾನ್ಷಿಯಲೈಸೇಷನ್ ಆಫ್ ಆಸೆಟ್ಸ್. ಹಿಂದಿನ ದಿನಗಳಲ್ಲಿ ಜನ ಹಣ ಹಾಕ್ತಾ ಇದ್ದದ್ದು ರಿಯಲ್ ಎಸ್ಟೇಟು, ಚಿನ್ನ ಇತ್ಯಾದಿ. ಇನ್ನು ಮುಂದಿನ ದಿನಗಳಲ್ಲಿ ಜನ ಹಣ ಹಾಕೋದು ಏನಿದ್ರು ಫೈನಾನ್ಷಿಯಲ್ ಅಸೆಟ್ಸ್ ಅಲ್ಲಿ, ಅಂದರೆ ಷೇರುಗಳು, ಮ್ಯೂಚುವಲ್ ಫಂಡ್ಗಳು, ಬಾಂಡ್ಗಳು, ಡಿಪಾಸಿಟ್ಗಳು, ಇನ್ಶೂರೆನ್ಸ್ ಇತ್ಯಾದಿ. ಆದ್ದರಿಂದ ಜನರ ನಿರೀಕ್ಷೆ ಮತ್ತು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಇಂತಹ ಕಂಪನಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಲಾಭ ಬರಲಿದೆ. ಮತ್ತೆ ನಿಮ್ಮ ಮುಂದೆ ಒಂದು 6 ಕಂಪನಿಗಳ ಉದಾಹರಣೆಯನ್ನು ಕೊಟ್ಟಿದ್ದೇನೆ. CDSL, HDFC ಬ್ಯಾಂಕ್, ICICI ಬ್ಯಾಂಕ್, SBI ಲೈಫ್ ಇನ್ಶೂರೆನ್ಸ್, HDFC ಲೈಫ್ ಮತ್ತು ಬಜಾಜ್ ಫೈನಾನ್ಸ್. ಈಗ ಮೂರನೆಯ ಕ್ಷೇತ್ರ ಭವಿಷ್ಯದ ಲಾಭಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಹಿಂದಿನ ದಿನಗಳಲ್ಲಿ ಬಹಳಷ್ಟು ದೇಶಗಳು ಚೈನಾದ ಮೇಲೆ ಅವಲಂಬಿತವಾಗಿದ್ದು ತಮ್ಮ ಎಲ್ಲ ಮ್ಯಾನುಫ್ಯಾಕ್ಚರಿಂಗಿಗೆ ಬೇಕಾದಂತ ಐಟಮ್ಗಳನ್ನು ಸೋರ್ಸ್ ಮಾಡಲಿಕ್ಕೆ. ಮೊನ್ನೆ ನಡೆದ ಘಟನೆಗಳಿಂದ ಮತ್ತೆ ಕೊರೋನಾದಿಂದಾಗಿ ಈಗ ಭಾರತ ಕೂಡ ಅದೇನು ವಸ್ತುಗಳನ್ನು ನಾವು ಚೈನಾದಿಂದ ತರಿಸ್ತಾ ಇದೀವೋ ಮತ್ತು ಅದರ ಮೇಲೆ ಅವಲಂಬಿತರಾಗಿದ್ದು ಅಂತಹದನ್ನು ಭಾರತದಲ್ಲಿಯೇ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾದಂತ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈ ಥೀಮಿಗೆ ಹೇಳೋದು ಚೈನಾ +1 ಅಂತಂದ್ರೆ ಆ ಸೆಕ್ಟರ್ ನಲ್ಲಿ ಕೆಮಿಕಲ್ಸ್ ಬಹಳ ಮುಂಚೂಣಿಯಲ್ಲಿದೆ. ಮತ್ತೆ ಆ ಸೆಕ್ಟರ್ ನಲ್ಲಿರುವಂತ ಕೆಲವು ಷೇರುಗಳನ್ನು ಹೆಸರಿಸಬೇಕು ಅಂತಂದ್ರೆ ದೀಪಕ್ ನೈಟ್ರೇಟ್, ನವೀನ್ ಫ್ಲೋರಿನ್, ಡಿಕ್ಸಾನ್ ಟೆಕ್ನಾಲಜೀಸ್ ಮತ್ತು ಟಾಟಾ ಕೆಮಿಕಲ್ಸ್. ಈ ಹೊಸ ಥೀಮಿನಲ್ಲಿರುವ ಹೊಸ ಕ್ಷೇತ್ರಗಳಲ್ಲಿ ಇನ್ನು ಮುಂದಿನ 10-20 ವರ್ಷಗಳಲ್ಲಿ ಬೇಕಾದಷ್ಟು ಲಾಭ ಆಗುವಂತ ಎಲ್ಲಾ ನಿರೀಕ್ಷೆ ಇದೆ. ಅದರಿಂದಾಗಿ ನಮ್ಮ ಸಲಹೆ, ನಾವು ಹೇಳಿದ ಕ್ಷೇತ್ರಗಳು ಮತ್ತು ನಾವು ಹೇಳಿದ ಷೇರುಗಳನ್ನು ದಯವಿಟ್ಟು ಡೀಟೇಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಮತ್ತೆ ಅವುಗಳನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೇರಿಸ್ಕೊಳ್ಳಿಕ್ ಆಗುತ್ತಾ ಅನ್ನುವಂತ ವಿಚಾರವನ್ನು ಯೋಚನೆ ಮಾಡ್ತಾ ಇದ್ದು ಇನ್ನೂ ಕೆಲವು ದಿನಗಳ ಬಳಿಕ ನಿಮ್ಮದೇ ಆದಂತ ನಿರ್ಧಾರವನ್ನು ಕೈಗೊಳ್ಳಬಹುದು.
ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಕಂಡು ಬಂದ್ರೆ ದಯವಿಟ್ಟು ಯೂಸ್ಫುಲ್ ಅಂತ ಟೈಪ್ ಮಾಡಿ. ಆಗ ನಮಗೊಂಥರ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ನಿಮಗಾಗಿ ತಯಾರು ಮಾಡ್ತೇವೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಅಂತ ಹೇಳ್ತಾನೆ ಇದ್ದೇನೆ. ಎಷ್ಟು ಜನ ಕನ್ನಡಾಂಬೆಯ ಸೇವೆಗೆ ಇಳಿದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.